ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ದೃಢ ಸಂಕಲ್ಪವನ್ನು ತೊಟ್ಟಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಚಿವ ಸಂಪುಟ ಸಭೆಯನ್ನು ಜಿಲ್ಲಾವಾರು ಹಾಗೂ ಪ್ರಾಂತ್ಯವಾರು ಮಾಡುವುದರ ಮೂಲಕ ಸಮಗ್ರ ಅಭಿವೃದ್ಧಿಯತ್ತ ದಾಪುಗಾಲಿಟ್ಟಿದ್ದಾರೆ. ಅದರಂತೆ ಜೂನ್ 19ರಂದು ನಂದಿಬೆಟ್ಟದಲ್ಲಿ ಈ ಬಾರಿಯ ಸಚಿವ ಸಂಪುಟ ಸಭೆಯನ್ನು ನಡೆಸಲಿದ್ದು, ಈ ಒಂದು ಸಂದರ್ಭದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತಷ್ಟು ಅನುದಾನ ಹಾಗೂ ಬೇಡಿಕೆಗಳ ಈಡೇರುವ ನಿರೀಕ್ಷೆಯನ್ನು ಹೊಂದಲಾಗಿದೆ. ಅದರಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಕ್ಷೇತ್ರಕ್ಕೆ ಶಾಸಕ ಶರತ್ ಬಚ್ಚೇಗೌಡರವರು ಸಾಕಷ್ಟು ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು, ಈ ಬಾರಿ ಜೂನ್ 19ರಂದು ನಂದಿಬೆಟ್ಟದಲ್ಲಿ ನಡೆಯಲಿರುವ ಸಚಿವ ಸಂಪುಟದಲ್ಲಿ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ಹಾಗೂ ನಿರೀಕ್ಷೆಯನ್ನು ಸಹ ಹೊಂದಲಾಗಿದೆ. ಈ ವಿಚಾರವಾಗಿ ಶಾಸಕ ಶರತ್ ಬಚ್ಚೇಗೌಡರವರು ಪ್ರತಿಕ್ರಿಯೆಯನ್ನು ನೀಡಿದ್ದು, ಸರ್ಕಾರಕ್ಕೆ ಸಾಕಷ್ಟು ಬೇಡಿಕೆಯನ್ನು ಇಟ್ಟಿದ್ದು, ಪ್ರಮುಖವಾಗಿ ಪಾಲಿಟೆಕ್ನಿಕ್ ಕಾಲೇಜನ್ನು ಮೇಲ್ದರ್ಜೆಗೇರಿಸಿ ಎಂಜಿನಿಯರಿಂಗ್ ಕಾಲೇಜಾಗಿ ಮಾಡುವುದು, ಸೂಲಿಬೆಲೆಯಿಂದ ಪ್ರಾರಂಭಗೊಂಡು ತೊರ್ನಹಳ್ಳಿ, ಮಾಸ್ತಿ ಮೂಲಕ ತಮಿಳುನಾಡಿನ ಗಡಿವರೆಗೂ ಇರುವ MDR ರಸ್ತೆಯನ್ನು ಮೇಲ್ದರ್ಜೆಗೇರಿಸಿ ರಾಜ್ಯ ಹೆದ್ದಾರಿ ಮಾಡುವುದು, ಎತ್ತಿನಹೊಳೆ ನೀರಿಗಾಗಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ ತುರ್ತಾಗಿ ಕಾಮಗಾರಿ ಕೈಗೆತ್ತಿಕೊಳ್ಳಬೇಕು ಹಾಗೂ ನಮಗೆ ಮೀಸಲಿಡಿರುವ ನೀರನ್ನು ಬೇರೆ ಜಿಲ್ಲೆಗೆ ಹರಿಸದೆ ನಮ್ಮ ಜಿಲ್ಲೆಗೆ ಹರಿಸಬೇಕು. ಅಲ್ಲದೆ ಹೊಸಕೋಟೆ ನಗರಕ್ಕೆ ಕಾವೇರಿ 6ನೇ ಹಂತದ 1 TMC ನೀರನ್ನು ಹರಿಸಬೇಕೆಂಬ ಬೇಡಿಕೆ ಜೊತೆಗೆ 5ನೇ ಹಂತದ ಹೆಚ್ಚುವರಿ ನೀರನ್ನು 5 MLD ನೀರನ್ನು ಹರಿಸಬೇಕು. ಅಲ್ಲದೆ ಹೊಸಕೋಟೆ ನಗರಕ್ಕೆ ಒಂದು ವಿದ್ಯುತ್ ಚಿತಾಗಾರವನ್ನು ಸಹ ಮಂಜೂರು ಮಾಡಬೇಕು. ನಂದಗುಡಿ ಭಾಗದಲ್ಲಿ ಇರುವ 60 ಎಕರೆ ಪ್ರದೇಶದಲ್ಲಿ GKVK ಕಾಲೇಜನ್ನು ಪ್ರಾರಂಭ ಮಾಡುವುದರ ಮೂಲಕ ರೈತರ ಅಭಿವೃದ್ಧಿಗೆ ಕೂಡ ಸಹಕರಿಸಬೇಕು ಎಂದು ಬೇಡಿಕೆಯನ್ನು ಇಟ್ಟಿದ್ದು, ಸಚಿವ ಸಂಪುಟದಲ್ಲಿ ನಮ್ಮ ಬೇಡಿಕೆಗೆ ಮನ್ನಣೆ ಸಿಗಲಿದೆ ಎಂಬ ವಿಶ್ವಾಸ ಸಹ ಇದೆ ಎಂದು ತಿಳಿಸಿದರು. ಇವತ್ತೇನು ನಮ್ಮ ಸಚಿವ ಸಂಪುಟಗಳನ್ನ ಇವತ್ತು ನಾವು ನೋಡಿದಂಗೆ ಮೊದಲನೇ ಬಾರಿ ಗುಲ್ಬರ್ಗದಲ್ಲಿ ಸಚಿವ ಸಂಪುಟನ ನಡೆಸಿ ಕಲ್ಯಾಣ ಕರ್ನಾಟಕಕ್ಕೆ ಬೇಕಾದಂತ ಅಭಿವೃದ್ಧಿ ಕಾಮಗಾರಿಗಳನ್ನ ಅಲ್ಲಿ ತಂದು ಕ್ಯಾಬಿನೆಟ್ ವಿಶೇಷವಾಗಿ ಮಾಡಿ ಸಬ್ಜೆಕ್ಟ್ಗಳನ್ನ ತಂದಿದ್ರು. ಅದೇ ರೀತಿಯಲ್ಲಿ ಮಾದೇಶ್ವರನ ಬೆಟ್ಟ ಅಲ್ಲಿ ಮೈಸೂರು ಭಾಗದಲ್ಲಿದ್ದಂತಹ ಕಾಮಗಾರಿಗಳನ್ನ ಆ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ಅಭಿವೃದ್ಧಿನ ಮಾದೇಶ್ವರನ ಬೆಟ್ಟ ಅಲ್ಲಿ ಮಾಡಿರ್ತಕ್ಕಂಥದ್ದು. ಈ ಬಾರಿ ನಾವು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಚಿಕ್ಕಬಳ್ಳಾಪುರ ಮತ್ತೆ ಏನು ಕೋಲಾರ, ಈ 3 ಜಿಲ್ಲೆಗಳಿಗೆ ಬೇಕಾದಂತ ಅಭಿವೃದ್ಧಿ ಕಾಮಗಾರಿಗಳಿಗೆ ವಿಶೇಷವಾದಂತಹ ಕ್ಯಾಬಿನೆಟ್ ನ 19ನೇ ತಾರೀಕು ನಂದಿ ಬೆಟ್ಟದ ಹತ್ರ ಇವತ್ತು ಆಯೋಜನೆ ಮಾಡಲಾಗಿದೆ. ನಮ್ಮ ತಾಲೂಕಿಗೆ ನಾವು ಬೇಡಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಏನು ಪಾಲಿಟೆಕ್ನಿಕ್ ಇದೆ, ಪಾಲಿಟೆಕ್ನಿಕ್ ನ ನಾವು ಮೇಲ್ದರ್ಜೆಗೇರಿಸ್ಬಿಟ್ಟು ಅದನ್ನ ನಾವು ಇವತ್ತು ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು ಅಂತೇಳಿ, ಅದೇ ನಿಟ್ಟಿನಲ್ಲಿ ಇವತ್ತು ಏನ್ ನಮ್ಮ ಸೂಲುಬೆಲೆಯಿಂದ ಹಿಡಿದು ತೊರ್ನಹಳ್ಳಿ, ಮಾಲೂರು ಮಾರ್ಗವಾಗಿ ಮಾಸ್ತಿವರೆಗೂ ಮತ್ತೆ ತಮಿಳುನಾಡಿನ ಗಡಿಯವರೆಗೂ ಏನು MDR ರಸ್ತೆ ಇದೆ, ಆ MDR ರಸ್ತೆನ ಮೇಲ್ದರ್ಜೆಗೆ ಏರಿಸಿ ಇವತ್ತು ಅದನ್ನ ನಾವು ಒಂದು ಸ್ಟೇಟ್ ಹೈವೇ ಮಾಡಬೇಕು ಅಂತೇಳಿ, ಅದ್ರ ಜೊತೆಗೆ ಎಲ್ಲಕ್ಕಿಂತ ಪ್ರಮುಖವಾಗಿ ನಾವೆಲ್ಲರೂ ಕೂಡ ಕಾಯ್ತಾ ಇರ್ತಕ್ಕಂಥದ್ದು ಎತ್ತಿನೊಳೆಯ ನೀರು ನಮಗೆ ನಮ್ಮ ತಾಲೂಕುಗಳಿಗೆ ಬರಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅದರಿಂದ ಈ ಒಂದು ಕ್ಯಾಬಿನೆಟ್ ಅಲ್ಲಿ ವಿಶೇಷವಾದಂತಹ ಒಂದು ಪ್ಯಾಕೇಜ್ ನ ಘೋಷಣೆ ಮಾಡಿ ಎತ್ತಿನೊಳೆನ ಆದಷ್ಟು ತುರ್ತಾಗಿ ಅನುಷ್ಠಾನ ಮಾಡೋ ತರದಲ್ಲಿ ಕಾಮಗಾರಿಗಳನ್ನ ತಗೋಬೇಕು. ಮತ್ತೆ ನಮಗಿರತಕ್ಕಂಥ ನೀರಿನ ಹಕ್ಕು, ನಮಗಿರ್ತಕ್ಕಂಥ ನೀರಿನ ಪಾಲನ ಬೇರೆ ಯಾವುದೇ ಜಿಲ್ಲೆಗಳಿಗೆ ಕೊಡದೆ ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಎತ್ತಿನೊಳೆ ನೀರನ್ನ ಈ ಜಿಲ್ಲೆಗಳಿಗೆ ತಲುಪಿಸಂತ ಕೆಲಸ ಮಾಡಬೇಕು ಅಂತ ಹೇಳಿ, ಅದೇ ನಿಟ್ಟಿನಲ್ಲಿ ಹೊಸಕೋಟೆ ನಗರಕ್ಕೆ ಏನೀಗಾಗಲೇ ಕಾವೇರಿ 6ನೇ ಹಂತದಲ್ಲಿ ತಾಲೂಕಾದ್ಯಂತ 1 TMC ನೀರನ್ನ ಮೀಸಲಾತಿ ಮಾಡಿಕ್ಕಿದೆ. 5ನೇ ಹಂತದಲ್ಲಿ ಇವಾಗ ಇರತಕ್ಕಂಥ ಹೆಚ್ಚುವರಿ ನೀರನ್ನ ನಮ್ಮ ನಗರಗಳಿಗೆ ಕೊಡಬೇಕು. ಹೊಸಕೋಟೆ ನಗರಕ್ಕೆ ಸುಮಾರು ಒಂದು 5 MLD ನೀರನ್ನ, ಕಾವೇರಿ ನೀರನ್ನ ಕೊಡಬೇಕು ಇದೇ ಬಾರಿಯಲ್ಲಿ 5ನೇ ಹಂತದಲ್ಲಿ ಅಂತೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡಿದೀವಿ. ಮತ್ತೆ ಕೆಲವೊಂದು ವಿಶೇಷವಾದಂತಹ ಅಭಿವೃದ್ಧಿ ಕಾಮಗಾರಿಗಳು ನಮ್ಮ ಭಾಗಗಳಲ್ಲಿ ನಗರಗಳು ಬೆಳೆದು ಬಂದಿದೆ. ಅದರಿಂದ ಈ ವಿದ್ಯುತ್ ಚಿತಾಗಾರ ಇದೆ, ಕ್ರೆಮಟೋರಿಯಂ, ಒಂದು ಎಲೆಕ್ಟ್ರಿಕ್ ಕ್ರೆಮಟೋರಿಯಂ ನಮ್ಮ ತಾಲೂಕಿಗೆ ಕೊಡಬೇಕು ಅಂತೇಳಿ ನಾವು ಮನವಿನ ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ನಂದಗುಡಿ ಭಾಗದಲ್ಲಿ ಸುಮಾರು 60 ಎಕರೆ ಜಾಗ ನಮ್ಗೇನಿದೆ, ಆ ಜಾಗದಲ್ಲಿ ಇವತ್ತು GKVK ಒಂದು ಅಗ್ರಿಕಲ್ಚರಲ್ ಕಾಲೇಜಿನ ಅವಕಾಶನ ಇವತ್ತು ನಮ್ಮ ಹೊಸಕೋಟೆ ತಾಲೂಕಲ್ಲಿ ರೈತಾಪಿ ಜನ ಇರೋದ್ರಿಂದ ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಒಂದು ಅಗ್ರಿಕಲ್ಚರ್ ಕಾಲೇಜ್ನ ನಮ್ಮ ತಾಲೂಕಿಗೆ ಮನವಿ ಮಾಡ್ಕೊಟ್ಟಿದೀವಿ. ಈಗಾಗಲೇ ಸರ್ಕಾರ ನಮ್ಮ ತಾಲೂಕಿಗೆ ಸಾಕಷ್ಟು ಅನುದಾನಗಳನ್ನ, ಕಾರ್ಯಕ್ರಮಗಳನ್ನ ಎಲ್ಲ ಕೊಟ್ಟಿದೆ. ತಾಲೂಕು ಕಚೇರಿ ಆಗಿರ್ಬೋದು, ಇವಾಗ ಆಗ್ತಾ ಇರ್ತಕ್ಕಂಥ ಎತ್ತಿನೊಳೆ ಬೆಂಗೈನ ಎತ್ತ ನೀರಾವರಿ ಯೋಜನೆ ಅಡಿ ಆಗಿರ್ಬೋದು, HN ವ್ಯಾಲಿಯಿಂದ ಬರ್ತಾ ಇರ್ತಕ್ಕಂಥ ನಂದಗುಡಿ ಸೂಲುಬೆಲೆ ಹೋಬಳಿ ಆಗಿರ್ಬೋದು, ಈ ರೀತಿಯಲ್ಲಿ ಸಾಕಷ್ಟು ಕಾಮಗಾರಿಗಳನ್ನ ಈಗಾಗಲೇ ಸರ್ಕಾರ ಕೊಟ್ಟಿದೆ. ಜೊತೆಗೆ ವಿಶೇಷವಾಗಿ ಈ ಕೆಲವೊಂದು ಪ್ಯಾಕೇಜ್ಗಳನ್ನ ನಮ್ಮ ಜನಕ್ಕೆ ಅನುಕೂಲ ಆಗಲಿ ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅವೆಲ್ಲವನ್ನೂ ಕೂಡ ಕ್ಯಾಬಿನೆಟ್ ಅಲ್ಲಿ ಸರ್ಕಾರ ಮಂಜೂರು ಮಾಡ್ಕೊಡ್ತಾರೆ ಅಂತ ವಿಶ್ವಾಸ ಕೂಡ ಇದೆ.